ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಗೌರಿ ಹಬ್ಬಕ್ಕೆ ಸುಂದರವಾದ ಆರತಿ ತಟ್ಟೆಯನ್ನು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಗೌರಿ ಬಳೆಯನ್ನು ಉಪಯೋಗಿಸ್ಕೊಂಡು ಅಥವಾ ದೃಷ್ಟಿ ಬಳೆ ಅಂತ ಏನ್ ಕರಿತೀವಲ್ಲ ಅದನ್ನ ಉಪಯೋಗಿಸಿ ಮಾಡ್ತಾ ಇರೋದು. ಈ ಆರತಿ ತಟ್ಟೆ ಹೇಗ್ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ ನನ್ನ ಚಾನೆಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಮತ್ತೆ ಎಲ್ಲರಿಗಿಂತ ಮುಂಚಿತವಾಗಿ ನಿಮ್ಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಆರತಿ ತಟ್ಟೆ ಹೇಗ್ ಮಾಡೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನು ಇಲ್ಲೊಂದು ಪ್ಲೇಟ್ ತಗೊಂಡಿದ್ದೀನಿ. ಇದಕ್ಕೆ ಹೀಗೆ ಒಂದು 2 ಡ್ರಾಪ್ ಆಗುವಷ್ಟು ಎಣ್ಣೆನ ಹಾಕಿ ಹೀಗೆ ಫುಲ್ ತಟ್ಟೆಗೂ ಹಚ್ಕೋತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಕುಂಕುಮ ಏನಿರತ್ತಲ್ಲ ಅದನ್ನ ಫುಲ್ ಹೀಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣನು ಸಹ ಕುಂಕುಮದ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟ್ ಹೀಗೆ ಬೆರಳಲ್ಲಿ ಹೀಗೆ ನೀಟಾಗಿ ಒಂದೇ ರೀತಿಯ ಸರ್ಕಲ್ ಬರೋ ರೀತಿ ಹೀಗೆ ಮಾಡ್ಬೇಕು. ನೋಡಿ, ಇವಾಗ ನೀಟಾಗಿ ಕುಂಕುಮ ಎಲ್ಲ ಆಯಿಲ್ ಜೊತೆ ಮಿಕ್ಸ್ ಆಗಿ ಕರೆಕ್ಟ್ ಆಗಿ ಫಿಕ್ಸ್ ಆಗಿದೆ. ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಸುತ್ತಲೂ ತೆಗ್ದಿರೋದ್ರಿಂದ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಅಕಸ್ಮಾತ್ ಇನ್ನೂ ನೀಟಾಗಿ ಬರಬೇಕು ಅಂತ ಅನ್ಸಿದ್ರೆ, ಎಲ್ಲರೂ ಕುಂಕುಮ ಇದೆ ಅಂತ ಅನ್ಸಿದ್ರೆ ಈಗ ಒಂದು ಟಿಶ್ಯೂ ಪೇಪರ್ನ ತಗೊಂಡ್ಬಿಟ್ಟು ಹೀಗೆ ಒರೆಸ್ಬಿಟ್ರೆ ಕ್ಲೀನಾಗಿ ಇರತ್ತೆ. ನೋಡಿ ಹೀಗೆ. ಇವಾಗ ನಾನು ಗೌರಿ ಬಳೆ ತಗೊಂಡು ಅಥವಾ ದೃಷ್ಟಿ ಬಳೆ ತಗೊಂಡು ಹೀಗೆ ಇಡ್ತಾ ಹೋಗ್ತಾ ಇದ್ದೀನಿ ಸುತ್ತಲೂ. ನೋಡಿ ಹೀಗೆ. ನೆಕ್ಸ್ಟ್ ಮತ್ತೆ ಹೀಗೆ ಇಡ್ತಾ ಇದ್ದೀನಿ. ಒಂದ್ರ ಮೇಲೊಂದು, ಅಂದ್ರೆ ಮಧ್ಯೆ ಜಾಯಿಂಟ್ ಬರುತ್ತಲ್ಲ ಅದರಲ್ಲಿ ಇಡ್ಬೇಕು. ಅಂದ್ರೆ ಇದು ಸ್ವಲ್ಪ ಗೌರಿ ಬಳೆ ಅಂತಂದ್ರೆ ಇದು ಸ್ವಲ್ಪ ದೊಡ್ಡ ಸೈಜಿನ ಗೌರಿ ಬಳೆ ಅಂತ ಕರಿತೀವಿ. ಅಂದ್ರೆ ತುಂಬಾ ಚಿಕ್ಕದೇನಲ್ಲ. ಈ ಚಿಕ್ಕ ಅಂದ್ರೆ ಏನು 3 ವರ್ಷದ ಮಕ್ಳು ಇರ್ತಾರಲ್ಲ ಆ ಸೈಜಲ್ಲಿ ಸಿಗತ್ತೆ. ಹೀಗೆ. ನಂತರ ನಾನು ಈ ಮಧ್ಯದಲ್ಲಿ ಈ ರೀತಿ ಕುಂದನ್ನ ಇಡ್ತಾ ಇದ್ದೀನಿ. ಈ ಕುಂದನ್ ಬದಲು ಮಿರರ್ನು ಸಹ ಇಡ್ಬೋದು.
ನೋಡ್ಲಿ ಕುಂದನ್ ಇಟ್ಟ ಮೇಲೆ ಇಷ್ಟೊಂದು ಹೊಸ ಲುಕ್ ಬಂದಿದೆ ಅಂತ. ಇವಾಗ ಮಧ್ಯಕ್ಕೂ ಅಷ್ಟೇ ನೋಡಿ, ಹೀಗೆ ಈ ಜಾಯಿಂಟ್ ಏನಿರತ್ತೆ ಅದಕ್ಕೆಲ್ಲ ಇಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇದರ ಮಧ್ಯ ಮಧ್ಯ ಮತ್ತೊಂದು ಕುಂದನ್ನ ಇಡ್ತಾ ಇದ್ದೀನಿ. ನೋಡಿ ಇವಾಗ ಕುಂದನ್ನೆಲ್ಲ ಇಟ್ಟಾಗಿದೆ. ಇವಾಗ ನೋಡಿ ದೀಪಗಳನ್ನ ನಾನು ಹೀಗೆ ಇಡ್ತಾ ಇದ್ದೀನಿ. ನೋಡಿ ತುಪ್ಪದ ಬತ್ತಿಗಳನ್ನ ಹಾಕಿದ್ದೀನಿ ನಾನು. ಈ ತುಪ್ಪದ ಬತ್ತಿ ಹೂ ಬತ್ತಿನ ಹೇಗೆ ಮಾಡೋದು ಅನ್ನೋದೇನಾದರೂ ಇದ್ರೆ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ. ಅದರ ಲಿಂಕ್ನ ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ನಿಮಗೆ ಈ ತುಪ್ಪದ ಬತ್ತಿನ ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ನೋಡಿ ಈ ಬ್ಲ್ಯಾಕ್ ಮತ್ತೆ ರೆಡ್ ಕಲರ್ ಕಾಂಬಿನೇಷನ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ನೋಡಿ ಒಳಗಡೆ ಕುಂದನ್ ಇಟ್ಟಿರೋದು ಶೈನಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪಳ ಪಳ ಅಂತ ಗೋಲ್ಡನ್ ಕಲರ್ ಶೈನಿಂಗ್ ಬಂದಿದೆ. ಗೌರಿ ಬಳೆ ಅಥವಾ ದೃಷ್ಟಿ ಬಳೆನ ಉಪಯೋಗಿಸ್ಕೊಂಡು ಎಷ್ಟು ಸುಂದರವಾದ ಗ್ರ್ಯಾಂಡ್ ಆಗಿ ಕಾಣಿಸುವಂತ ಆರತಿ ತಟ್ಟೆನ ಮಾಡ್ಬೋದು ಅನ್ನೋದು ಗೊತ್ತಾಯ್ತಲ್ವಾ. ಈ ವರ್ಷದ ಗೌರಿ ಹಬ್ಬಕ್ಕೆ ಈ ರೀತಿ ಸುಂದರವಾದ ಆರತಿ ತಟ್ಟೆನ ನೀವು ಮಾಡಿ ತುಂಬಾನೇ ಈಸಿಯಾಗಿ ಮಾಡ್ಬೋದು, ಹೆಚ್ಚು ಸಮಯ ಸಹ ತಗೊಳ್ಳಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ನೋಡ್ಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲರ ಜೊತೆನೂ ಈ ವಿಡಿಯೋನ ಹಂಚಿಕೊಳ್ಳಿ. ಅವರು ಸಹ ಒಂದು ಸುಂದರವಾಗಿರುವಂತಹ ಗೌರಿ ಬಳೆಯಲ್ಲಿ ಆರತಿ ತಟ್ಟೆ ಮಾಡೋ ವಿಧಾನ ತಿಳ್ಕೊತಾರೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.